ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಸೊಪ್ಪು ಬೇಳೆಯನ್ನು ಉಪಯೋಗಿಸಿ ವಡೆ ಮಾಡಿದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 2 ಹಿಡಿಯಾವಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಮತ್ತು 1 ಹಿಡಿಯಾವಷ್ಟು ತೊಗರಿಬೇಳೆ, ನಾವು ಸಾಂಬಾರಿಗೆಲ್ಲ ಉಪಯೋಗಿಸ್ತೀವಲ್ಲ ಅದು ತೊಗರಿಬೇಳೆ. ಮತ್ತು ಇದು ಕಡಲೆಬೇಳೆ 3 ಹಿಡಿಯಷ್ಟು ತೊಗೊಂಡಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ತೊಳೆದು ಇವಾಗ ನೆನೆಸಿಡ್ತಾ ಇದ್ದೀನಿ. ಸಂಜೆಗೆ ಟೀ ಜೊತೆಗೆ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಬೆಳಗ್ಗೆ ನೆನೆಸಿಡ್ತಾ ಇದ್ದೀನಿ. ಇದನ್ನು ಬೆಳಗ್ಗೆ ಅಂದರೆ ಒಂದು 12 ಗಂಟೆ ಹಂಗೆ ನೆನೆಸಿಟ್ಟಿದ್ದೆ ನಾನು. ಇದೆಲ್ಲ ಚೆನ್ನಾಗಿ ನೆನಿಬೇಕು. ಇಲ್ಲಿ 4 ಥರದ ಸೊಪ್ಪು ತೊಗೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಸ್ವಲ್ಪ, ಒಂದು 7-8 ಪಾಲಕ್ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು ಮತ್ತು ಒಂದು ಸ್ವಲ್ಪ ಜಾಸ್ತಿ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಬರಬೇಕು. ಇವಾಗ ಎಲ್ಲ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಬೇಕು. ಇದು ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದೊಂದು ಅಂದರೆ ಕಡಲೆಕಾಳಕ್ಕಿಂತ ಸ್ವಲ್ಪ ಜಾಸ್ತಿ ಕಡಲೆಕಾಳಷ್ಟೇ ಹಾಕಿದರೆ ಹಾಕ್ಬೋದು, ಹಾಕ್ತೇನೂ ಇರ್ಬೋದು. ಜೀರಿಗೆ ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೀನಿ, ಹಾಕ್ತೆ ಕೂಡ ಮಾಡ್ಬೋದು. ಇದಕ್ಕೆ 1 ರೌಂಡ್ ಬೇಕಾದ್ರೆ ಮಿಕ್ಸಿ ಮಾಡ್ಕೊಂಡಾದ್ರೂ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಇರೋದ್ರಿಂದ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಸ್ವಲ್ಪ ತೊಗರಿಬೇಳೆ ಫುಲ್ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆನ ಇದರಲ್ಲಿ 1/4 ಭಾಗದಷ್ಟು ಹೆಸರುಬೇಳೆ ಹಾಕ್ಕೊಳ್ತೀನಿ, 1/4 ಭಾಗ ಬಿಡ್ತೀನಿ. ತೊಗರಿಬೇಳೆ ಫುಲ್ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ 1/4 ಭಾಗದಷ್ಟು ಹಾಕ್ಕೊಂಡು 1/4 ಭಾಗದಷ್ಟು ಎತ್ತಿಟ್ಕೊಳ್ತೀನಿ. ನೋಡಿ, ಇಷ್ಟು ತೆಗೆದಿಟ್ಟಿದ್ದೀನಿ. ಮತ್ತೆ ಆಮೇಲೆ ರುಬ್ಕೋಬೋದು ಇದನ್ನು. ಇವಾಗ ಇದನ್ನು ಈ ಥರ ಸಣ್ಣದಾಗಿ ಅಂದರೆ ಒಂದು ಸ್ವಲ್ಪ ರವೆ ಥರ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಲಾಸ್ಟಲ್ಲಿ ಇನ್ನೂ ಒಂದು ಸ್ವಲ್ಪ ಉಳಿದಿತ್ತಲ್ಲ, ಅದು ಹೆಸರುಬೇಳೆ ಮತ್ತು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತರ್ತರಿಯಾಗಿ ರುಬ್ಕೋಬೇಕು, ತುಂಬ ಸಣ್ಣದಾಗಿ ರುಬ್ಕೋಬಾರ್ದು. ಒಂದು ಸ್ವಲ್ಪ ದಪ್ಪ ದಪ್ಪ ಬೇಳೆ ಸಿಗಬೇಕು, ಆ ಥರ ರುಬ್ಕೋಬೇಕು. ನೋಡಿ, ಎಲ್ಲ ಸೊಪ್ಪನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ. ನುಗ್ಗೆ ಸೊಪ್ಪನ್ನು ಸಹ ಕಟ್ ಮಾಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಸಬ್ಬಸಿಗೆ ಸೊಪ್ಪು, ಪುದೀನ ಮತ್ತು ಪಾಲಕ್ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕಡಲೆಬೇಳೆ ಮತ್ತು ಹೆಸರುಬೇಳೆನ ಲಾಸ್ಟಲ್ಲಿ ಹಾಗೆ ಬಾಯಿಗೆ ಸಿಗಬೇಕು ಆ ಥರ ರುಬ್ಬಿದ್ದೀನಿ, ತುಂಬ ಚಿಕ್ಕದಾಗಿ ರುಬ್ಬಿಲ್ಲ. ಇವಾಗ ಒಂದು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ರುಬ್ಬುವಾಗಲೇ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೋಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೈಯಲ್ಲಿ ಹೀಗೆ ಮಾಡಿ ಬಿಡ್ತೀನಿ, ತಟ್ಟೋದಿಲ್ಲ. ನೀವು ಬೇಕಾದ್ರೆ ಈ ಥರ ಮಾಡಿ ಬಿಡ್ಬೋದು. ಈ ಥರ ನಾನು ಹಾಗೆ ಕೈಯಲ್ಲೇ ಈ ಥರ ಪ್ರೆಸ್ ಮಾಡಿ ಬಿಡ್ತೀನಿ, ಅದಕ್ಕೋಸ್ಕರ. ನೋಡಿ, ಇವಾಗ ಎಣ್ಣೆ ಕಾದಿದೆ. ಈ ಥರ ಪ್ರೆಸ್ ಮಾಡಿ ಹಾಗೆ ಬಿಡ್ತೀನಿ. ಇಲ್ಲಾಂದ್ರೆ ನೀವು ಮಾಡಬೇಕು ಅಂದರೆ ಕೈಯಲ್ಲಿ ತಟ್ಟಿ ಕೂಡ ಬಿಡ್ಕೋಬೋದು. ಈ ಥರ ಬಿಡಲಿಕ್ಕೆ ಬೇಗ ಆಗುತ್ತೆ, ಈಸಿ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಇವಾಗ ಎಲ್ಲ ಬಿಟ್ಟಾಗಿದೆ. ಇಲ್ಲಿ ನಮ್ಮ ಮನೆ ಹತ್ರ ಮರ ಇದೆ, ಅದಕ್ಕೋಸ್ಕರ ಪಕ್ಷಿ ಯಾವಾಗಲಿಂದ ಕೂಗ್ತಾ ಇದೆ ಇದೇ ಥರನೇ. ನೋಡಿ, ಇವಾಗ ಎಲ್ಲ ಆಗಿದೆ.
ಇದನ್ನು ಇನ್ನೊಂದು ಕಡೆ ತಿರುಗಿಸ್ಕೋಬೇಕು. ಸ್ವಲ್ಪ ಬೆಂದಾದಮೇಲೆ ಎಲ್ಲ ಈ ಥರ ಉಲ್ಟಾ ತಿರುಗಿಸ್ಕೋಬೇಕು. ಎರಡು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಅಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಎರಡು ಕಡೆನೂ ಕಲರ್ ಚೇಂಜ್ ಆಗೋವರೆಗೂ ಈ ಥರ ತಿರುಗಿಸ್ತಾ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಊಟಕ್ಕೆ ಸಹ ನಂಚ್ಕೋಬೋದು. ಇದನ್ನು ಬೆಳಗ್ಗೆ ಟಿಫನಿಗೂ ಕೂಡ ತಿನ್ಬೋದು ಚಟ್ನಿ ಮಾಡಿಕೊಂಡ್ರೆ. ಇವಾಗ ನಾವು ಸಂಜೆ ಟೀ ಜೊತೆಗಿರೋದ್ರಿಂದ ಎಲ್ಲ ಮಸಾಲೆ ಇರೋದ್ರಿಂದ ಹಾಗೇ ತಿಂತೀವಿ. ಇದನ್ನು ಟಿಫನ್ಗೂ ಕೂಡ ಬೆಳಗಿನ ತಿಂಡಿಗೂ ಕೂಡ ಮಾಡ್ಕೊಂಡು ತಿನ್ಬೋದು. ಊಟಕ್ಕೆ ಸಹ ನಂಚ್ಕೊಂಡು ತಿನ್ಬೋದು. ಚಹಾ ಜೊತೆಗೂ ಸಹ ಮಾಡ್ಕೊಂಡು ಕುಡಿಬೋದು, ಇದನ್ನು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ತುಂಬ ರುಚಿಯಾಗಿತ್ತು ತಿನ್ನಲಿಕ್ಕೆ. ಕಾಳುಗಳು ಮತ್ತು ಸೊಪ್ಪುಗಳನ್ನೆಲ್ಲ ಹಾಕಿ ಮಾಡೋದ್ರಿಂದ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.